ಪರಿಸ್ಥಿತಿ ನೋಡಿದ್ರೆ ನಿನ್ಗೇನು ಅನ್ಸುತ್ತೆ? ಬೇಜಾರಾಗ್ತಿದೆ ಮೇಘ. ಆದರೆ ನಾವು ಏನೂ ಮಾಡೋ ಪರಿಸ್ಥಿತಿಲಿ ಇಲ್ವಲ್ಲ. ಅಪ್ಪ ಅಮ್ಮ ತುಂಬ ನೊಂದ್ಕೊಂಡಿದ್ದಾರೆ. ಇಷ್ಟು ದಿನ ಕಾಪಾಡ್ಕೊಂಡು ಬಂದ ಮನೆ ಗೌರವನ ಚಾರು ಬಂದ ತಕ್ಷಣ ಬೀದಿಗೆ ತಂದ್ಬಿಟ್ಲು. ಮನೆಯವರೆಲ್ಲ ತಲೆ ತಗ್ಸೋ ಹಾಗಾಗಿದೆ ಕಣೆ. ತುಂಬ ಬೇಜಾರಾಗ್ತಿದೆ. ಮೇಘ, ಜಸ್ಟ್ ಒಂದು ತಾಳಿ ವಿಚಾರ ಇಟ್ಕೊಂಡು ನೋಡಿ ಇಷ್ಟೊಂದು ಗಲಾಟೆ ಮಾಡ್ತಿದ್ದಾಳೆ ಅಂದ್ರೆ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ತಿದೆ. ಅವಳು ಮಾಡ್ತಿರೋದು ಚೂರು ಸರಿ ಇಲ್ಲ. ಅದನ್ನ ನಾವು ಹೇಳಕ್ಕಾಗಲ್ಲ ಅಲ್ವಾ? ಅದಕ್ಕೆ ಅವಳಷ್ಟು ಮೆರಿತಾ ಇರೋದು. ಮಾತೆತ್ತಿದ್ರೆ ಅವಳಪ್ಪನ ಬ್ಯಾಕ್ಗ್ರೌಂಡು ಪೊಲೀಸು ಅಂತ ಹೆದರ್ಸ್ತಾಳೆ. ಎಷ್ಟು ದಿನ ಅಂತ ನಾವು ಹೀಗೆ ಬೈದಲ್ಲಿ ಬದುಕಬೇಕು? ಮಯೂರಿ, ಒಂದು ಮಾತು ಕೇಳಲ್ಲ, ಕೋಪ ಮಾಡ್ಕೋಬಾರ್ದು. ಹೇಳು ಮೇಘ. ಅದು ನೀನು ಜಯಂತಣ್ಣನ ಮದುವೆ ಆಗು. ನಿನ್ನ ಕೈ ಮುಗಿತೀನಿ ಕಣೆ. ಮೊದಲು ನೀನು ಜಯಂತಣ್ಣನ ಮದುವೆ ಆಗ್ಬಿಡು. ಆಮೇಲೆ ಆ ಚಾರು ಏನ್ ಬೇಕಾದ್ರೂ ಆಟ ಆಡ್ಲಿ. ಜಯಂತಣ್ಣ ಖಂಡಿತವಾಗ್ಲೂ ಫೇಸ್ ಮಾಡ್ತಾನೆ. ನೀನು ಹೇಳ್ತಿರೋದು ಸರಿ ಮೇಘ. ಆದ್ರೆ ಅವನು ನನಗೆ ಮಾಡಿರೋ ಅನ್ಯಾಯನ ನಾನು ಯಾವತ್ತಿಗೂ ಮರೆಯಲ್ಲ. ಅವನು ನನ್ನ ಪ್ರೀತಿಗೆ ಅವಮಾನ ಮಾಡಿದ್ದಾನೆ, ದ್ರೋಹ ಮಾಡಿದ್ದಾನೆ. ಅದನ್ನ ನನ್ನ ಕೈಲಿ ಮರೆಯಕ್ಕಾಗ್ತಿಲ್ಲ. ನನ್ನಿಂದ ಸಾಧ್ಯ ಆಗ್ತಿಲ್ಲ. ಮಯೂರಿ, ನನ್ನ ಮನಸ್ಸು ಜೋಡ್ಸೋಕೆ ಆಗದಷ್ಟು ಚೂರಾಗ್ಬಿಟ್ಟಿದೆ. ಮೇಘ, ನಂಬಿಕೆ ಬರೋದು ತುಂಬಾ ಕಷ್ಟ. ಆದ್ರೆ ಒಂದು ಸಲ ನಂಬಿಕೆ ಕಳ್ಕೊಂಡ್ರೆ ಮತ್ತೆ ಗಳಿಸ್ಕೊಳ್ಳೋದು ತುಂಬಾ ಕಷ್ಟ. ನೀನು ಜಯಂತ್ ಬಗ್ಗೆ ಚಿಂತೆ ಮಾಡಬೇಡ. ಅವನ ಫ್ರೆಂಡ್ಸ್ ಜೊತೆ ಆರಾಮಾಗಿರ್ತಾನೆ. ಇನ್ನು ಕೊರಗಬೇಕಾಗಿರೋದು ನಾನು. ಅವನು ಪ್ರೀತಿ ಮಾಡಿದ ತಪ್ಪಿಗೆ.